ಸ್ಟಾರ್ಟಿಂಗು ನಮ್ಮ ವೈಟಿ ಬರೋಕ್ಕಿಂತ ಮುಂಚೆ ನಮ್ಮ ಗಾಡಿ ಓಡಿಸ್ತಿದ್ದೆ ನಾನು. ನಿಜಾಲು ಪಲ್ಸರು ಬಂದಮೇಲೆ ನಮ್ಮ ವೈಟಿ ಬಂದಮೇಲೆ ಮೂಲೆಗೆ ನಿಲ್ಲಿಸ್ಬಿಟ್ಟೆ. ಒಂದು 5 ತಿಂಗಳ ಮೇಲೆ ಆಯಿತು ಗಾಡಿ ನಿಲ್ಲಿಸಿ. ಸೊ ಸ್ಟಾರ್ಟ್ ಆಯ್ತದೋ ಇಲ್ವೋ ಗೊತ್ತಿಲ್ಲ. ನಾವು ರೆಡಿ ಮಾಡವ, ನಾವು ಗೊತ್ತಿರ್ತಾನೆ ವೈಟಿ ಬಾಯ್ಸ್ ಅಂದರೆ ಸುಮ್ಮನೆ ನಾನೇ ರೆಡಿ ಮಾಡ್ತೀನಿ. ಗಾಡಿ ಮಾತ್ರ ಚೆನ್ನಾಗಿತ್ತು. ನನಗೆ ನಿಲ್ಲಿಸ್ಬಿಟ್ರಿ ನಾವು. ನೋಡಿ ಟೈರ್ ಕಂಡೀಷನ್ ನೋಡಿ ಚೆನ್ನಾಗಿತ್ತು, ಒಳ್ಳೆ. ಟೈರಲ್ಲಿ ಏರು ಹೋಗಿಲ್ಲ, ಹಂಗೆ ನಿಲ್ಲಿಸ್ಬಿಟ್ಟಿದ್ರಿ ಅಂದರೆ ತುಕಿಡಿ ಸ್ಟಾರ್ಟ್ ಆಗೋಗಿತ್ತು. ಸೊ ನಮ್ಮ ವೈಟಿ ಹೋಯ್ತಲ್ಲ, ಬೇರೆ ಆಪ್ಷನ್ ಇಲ್ಲ. ತಿರ್ಗಾ ನಮ್ಮ ಕರ್ಗಿನ ಎತ್ಕೋಬೇಕು, ನಮ್ಮ ಕರ್ಗಿನ. ಸೊ ಒಂಚೂರು ಈ ಕಡೆ ಮುಂದೆ ನಿಲ್ಸ್ಕೊಂಡಿ, ಅದೇನಾಯ್ತಿದೋ ನೋಡವ, ಸ್ಟಾರ್ಟ್ ಮಾಡಿ ನೋಡವ. ಪ್ಲಗ್ ಇರ್ತದೆ ನೋಡಿ, ಪ್ಲಗ್ನ ಬಿಚ್ಚಿ ಫಸ್ಟು. ಪ್ಲಗ್ಗು ಸ್ವಲ್ಪ ನಾವು ಲೂಸ್ ಮಾಡ್ಕೊಂಡಿದ್ದೀನಿ. ಇನ್ನು ಪ್ಲಗ್ ಬಿಚ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ನಿಂತಿದ್ದಾಗ ಪ್ಲಗ್ಗು ಹೋಗ್ಬಿಟ್ಟಿರ್ತದೆ. ಸೊ ನಾನು ಆದಷ್ಟು ಏನು ಹೇಳ್ತೀನಿ ಅಂದರೆ ಇದನ್ನ ಇಲ್ಲಿ ನೋಡಿ ಹೋಗ್ಬಿಟ್ಟೈತೆ, ಇಲ್ಲೆಲ್ಲ ನೋಡಿ ಪ್ಲಗ್ಗೆಲ್ಲ ತಿಕ್ಕಿಡಿತಾ ಬಂದೈತೆ. ಸೊ ನಾನೇನು ಮಾಡಿದ್ದೇನೆಂದರೆ ಹುಡುಗನಿಗೆ ಹೇಳಿ ಒಂದು ಪ್ಲಗ್ ತರಿಸಿದ್ದೀನಿ. ಸೊ ಇಲ್ಲಿ ಬಾಷ್ ಕಂಪ್ನಿದು. ಸೊ ನೀವೇನು ಮಾಡಿ ಅಂದರೆ ಪ್ಲಗ್ಗು ನೀವು ಡೈರೆಕ್ಟಾಗಿ ಹಾಕ್ಬಿಡ್ಬೇಡಿ. ಏನಕ್ಕಂದರೆ ಲೈಟಾಗೆ ಇಲ್ಲಿ ಇದನ್ನ ಇಲ್ಲ ಈ ಥರ ಇದನ್ನ ಲೈಟಾಗೆ ಬಿಸಿ ಮಾಡಿ ಹೀಟ್ ಮಾಡಿಬಿಟ್ಟು, ಜಾಸ್ತಿ ಏನಿಲ್ಲ, ಲೈಟಾಗಿ ಹೀಟ್ ಮಾಡಿಬಿಟ್ಟು ಫಿಟ್ ಮಾಡಿಬಿಟ್ಟು ಏನು ಮಾಡಿ ಅಂದರೆ ನೀವು ಪೆಟ್ರೋಲ್ ಟ್ಯಾಂಕಿಂದ ಅದೇನೈತೆ ಇದೈತಲ್ಲ, ಇದು ತೆಗೆದ್ಬಿಟ್ಟು ಈ ಥರ ಚಿಕ್ಕದು ಇದು ಹಾಕಿದ್ದೀನಿ ಈ ಥರ. ಸೊ ಇಲ್ಲಿಂದ ಪೆಟ್ರೋಲ್ ಒಯ್ತೀನಿ, ಯಾಕಂದರೆ ಪೆಟ್ರೋಲ್ ಟ್ಯಾಂಕಿಂದ ಡೈರೆಕ್ಟಾಗಿ ಒಯ್ದರೆ ಪೆಟ್ರೋಲ್ ಟ್ಯಾಂಕಲ್ಲಿ ನೀರಿಗೆಲ್ಲ ಸೇರ್ಕೊಬಿಟ್ಟಿರ್ತದೆ, ಯಾಕಂದರೆ ಎಷ್ಟೊಂದು ದಿನ ಆಗೋಯ್ತಲ್ಲ ನಿಲ್ಲಿಸಿ. ಸೊ ಅದಕ್ಕೆ ಹಿಂಗೆ ತೆಗ್ದಿದ್ದೀನಿ ನಾನು. ಡೈರೆಕ್ಟಾಗೆ ಪೆಟ್ರೋಲ್ ಇಲ್ಲಿಗೆ ಒಯ್ತೀನಿ. ಅದು ಒಂದೊಂದು ಡ್ರಾಪ್ ಒಯ್ತಾಯಿದ್ರೆ ಇದನ್ನ ಹೀಟ್ ಮಾಡಿಬಿಟ್ಟಿರ್ತೀರಲ್ಲ, ಆವಾಗ ಬೇಗನೆ ಸ್ಟಾರ್ಟ್ ಆಯ್ತದೆ. ನೀವು ಜಾಸ್ತಿ ಏನು ಸಾಹಸ ಮಾಡೋದು ಬೇಕಾಗಿಲ್ಲ, ಜಸ್ಟ್ ಒಂದು 2-3 ಕಿಕ್ಕೆ ಸ್ಟಾರ್ಟ್ ಆಗೋಯ್ತದೆ ಆಲ್ಮೋಸ್ಟ್. ಹೀಟ್ ಮಾಡ್ಕೊಬತ್ತೀನಿ ಫಸ್ಟು. ಸೊ ಲೈಟಾಗಿ, ಜಾಸ್ತಿ ಏನಿಲ್ಲ, ನೀವು ಲೈಟಾಗಿ ಬಿಸಿ ಮಾಡಿದ್ರೆ ಸಾಕು. ಸೊ ಇದನ್ನ ಹೀಟ್ ಮಾಡೋದ್ರಿಂದ ಕರೆಂಟ್ ಸಪ್ಲೈ ಚೆನ್ನಾಗಾಗುತ್ತೆ. ಸೊ ಅದರಿಂದ ತುಂಬ ಚಾನ್ಸಸ್ ಐತೆ ಗಾಡಿ ಸ್ಟಾರ್ಟ್ ಆಗೋದು. ಸೊ ಹೀಟ್ ಮಾಡಾದ್ಮೇಲೆ ಫಿಟ್ ಮಾಡಿಬಿಡಿ. ಹೀಟ್ ಮಾಡಾದ್ಮೇಲೆ ಮಾಮೂಲಿ ಪ್ಲಗ್ ಇದಿರ್ತದಲ್ಲ, ಒಂದು ಸಲ ಇದನ್ನ ಚೆಕ್ ಮಾಡ್ಕೊಬಿಡಿ. ಸೊ ಆಮೇಲೆ ನೆಕ್ಸ್ಟು ಹಿಂಗೆ ಗಟ್ಟಿಯಾಗಿ ಹಿಂಗೆ ಪ್ರೆಸ್ ಮಾಡ್ಬೇಕು. ಇದನ್ನ ಒಂದು ಸಲ ಚೆಕ್ ಮಾಡ್ಕೊಬಿಡಿ, ಕ್ರಾಸ್ ಚೆಕ್ಕು. ಓಕೆ, ಕರೆಕ್ಟಾಗೈತೆ. ಇವಾಗ ಏನು ಮಾಡ್ತೀರಾ ಅಂದರೆ ಇಲ್ಲಿ ಪೆಟ್ರೋಲ್ ಹಾಕ್ಬೇಕು. ನೀವು ತೋರಿಸ್ತೀನಿ ರೀ ಪೆಟ್ರೋಲು. ನಾನೇನು ಮಾಡಿದ್ದೀನಿ ಅಂದರೆ ಇಲ್ಲಿ ಸ್ಪ್ರೇ ಹೊಡಿತಾರೆ ನೋಡಿ, ಅದಕ್ಕೆ ಪೆಟ್ರೋಲ್ ಹಾಕಿದ್ದೀನಿ. ಇಲ್ಲಿ ಈ ಕ್ಯಾಪ್ ತೆಗ್ದುಬಿಟ್ಟಿದ್ದೀನಿ, ಯಾಕಂದರೆ ಹೊಡೆದ್ರೆ ಸ್ಪೋರ್ಟ್ಸ್ ಆಗೋಯ್ತದೆ ನೋಡಿ, ಅದು ಬೇಡ ಅಂದ್ಬಿಟ್ಟು ಇದನ್ನ ತೆಗ್ದಿದ್ದೀನಿ. ತೆಗ್ದುಬಿಟ್ಟು ಇದಕ್ಕೆ ಲೈಟಾಗೆ ಪೆಟ್ರೋಲ್ನ ಫಿಲ್ ಮಾಡ್ಕೊಬಿಡಿ. ಅದು ಪೆಟ್ರೋಲ್ ಎಷ್ಟು ಕುಡಿತದೋ ಕುಡಿಯೋಕೆ ಬಿಟ್ಬಿಡಿ. ಪೂರ್ತಿ ಕುಡ್ದಾದ್ಮೇಲೆ ಗೈಸ್ ಈ ಥರ ಪೂರ್ತಿ ಪೆಟ್ರೋಲು ಇಲ್ಲಿ ನೋಡಿ ಕಾಣಿಸ್ತೈತೆ, ಪೆಟ್ರೋಲ್ ಇದು ಪೂರ್ತಿ ಪೆಟ್ರೋಲು ಇರಬೇಕು ಪೈಪಲ್ಲಿ. ಇಲ್ಲಿ ಕಾರ್ಬೊರೇಟ್ರಲ್ಲಿ ಪೂರ್ತಿ ಪೆಟ್ರೋಲ್ ಇರಬೇಕು, ಆವಾಗಲೇ ಸ್ಟಾರ್ಟ್ ಆಗೋದು. ಸೊ ಪೆಟ್ರೋಲ್ ಹಾಕ್ಬೇಕಾರೆ ನೀವು ಇಲ್ಲಿ ಐತೆ ನೋಡಿ ಎಷ್ಟು ಲೀಟ್ರ್ ವೈರು, ನಾನೇ ಬಿಚ್ಚಾಕಿದ್ದೀನಿ. ಇಲ್ಲಿ ನೋಡಿ ಈ ವೈರು ಎಷ್ಟು ಲೀಟ್ರ್ ವೈರ್ ಇದು, ಪೂರ್ತಿ ಹಿಂಗೆ ಎಳೀರಿ. ಆಮೇಲೆ ಚೌಕಿದು ಇವಾಗ ನೋಡಿ ಸ್ಟಾರ್ಟ್ ಮಾಡ್ತಾನೆ ನಮ್ಮ ಹುಡುಗ. ಸ್ಟಾರ್ಟ್ ಮಾಡ್ಕೊಂಬಾಗ, ಇದನ್ನ ಹಿಂಗೆ ಇಟ್ಕೊಳ್ಳಿ, ಬಿಟ್ರೆ ಚಲ ಐತದೆ ಪೆಟ್ರೋಲು. ಜೋರಾಗಿ 1-2 ಕಿಕ್ ಕೊಡಿ, 3-4 ಕಿಕ್ ಸ್ಟಾರ್ಟ್ ಆಯ್ತದೆ ನೋಡಿ. ಸ್ಟಾರ್ಟ್ ಆಯ್ತದೆ, ಹೊಡಿ ಕಿಕ್ ಹೊಡಿ. ಇವಾಗ ಸ್ಟಾರ್ಟ್ ಆಯ್ತದೆ ನೋಡಿ, ಎಷ್ಟೊಂದು ದಿನ ಆಗೈತಲ್ಲ. ಸೊ ಈ ಥರ ಆಯ್ತದೆ. ಬೇಡ ಓಕೆ, ನಿಮ್ಗೇನಾರ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಯಾಕಂದರೆ ಇದು ನಿಮಗೂ ಏನಾರ ಯೂಸ್ಫುಲ್ ಆಗುತ್ತೆ. ಈ ಟ್ರಿಕ್ನ ನೆನ್ಪಿಟ್ಕೊಳ್ಳಿ, ಒಂದಲ್ಲ ಒಂದು ದಿವಸ ಯೂಸ್ ಆಗುತ್ತೆ. ಸೊ ಆವಾಗ ಟ್ರೈ ಮಾಡಿ, 100% ರಿಸಲ್ಟ್ ಬರ್ತದೆ. ಓಕೆ, ನಿಮ್ಗೇನಾರ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಹೊಸ ವೀಡಿಯೋಸ್ ತರ್ತಾ ಇರ್ತೀನಿ. ಸೊ ಅಲ್ಲಿ ತನಕ ಟಾಟಾ.